ರಾಶಿಕಾ ಅವರು ಮತ್ತು ನಿಮ್ಮ ಒಂದಂದರೆ ನೀವು ಪ್ರಪೋಸ್ ಮಾಡ್ತೀರಾ? ಪ್ರಪೋಸ್ ಅಲ್ಲಪ್ಪ ಅದು ಅದಂಗೆ ಅದು ಹೇಳ್ತೀನಿ, ಹೇಳಿ ಹೇಳಿ. ಪ್ರಪೋಸ್ ಮಾಡ್ತೀರಾ, ಅವ್ರು ಇಗ್ನೋರ್ ಮಾಡ್ತಾರೆ. ಅದು ಬೇಕಂತ ಮಾಡಿದ್ದ ಅಥವಾ ರಿಯಲ್ ಆಗಿ ಮಾಡಿದ್ದ, ಹೆಂಗೆ ಏನು? ಸಾಕಷ್ಟು ವೈರಲ್ ಆಗ್ತಾ ಇತ್ತು ಅದು, ಆ ಒಂದು ವಿಡಿಯೋ. ಗೊತ್ತಾಯಿತು. ಅದು ಏನಾಗುತ್ತೆ ಅಂದರೆ, ರಾಶಿಕಾ ಅವರು ಒಂದು ಜೋಕ್ ಹೇಳ್ತಾರೆ. ನಾನು ಸ್ವಲ್ಪ ಡಲ್ ಆಗಿದ್ದೆ ಅಂತ ಬಂದ್ಬಿಟ್ಟು, ಏನಾಯ್ತು ಸೂರಜ್ ಅಂದ್ಬಿಟ್ಟು ಒಂದು ಜೋಕ್ ಹೇಳ್ತೀನಿ ಹಿಂಗೆ ಅಂದ್ಬಿಟ್ಟು, ಒಂದೂರಲ್ಲಿ ಐ ಲವ್ ಯು ಐ ಹೇಟ್ ಯು ಅಂತ ಇರ್ತಾರೆ. ಐ ಹೇಟ್ ಯು ಹೊಟ್ಟೋಗಿದ್ರೆ ಯಾರು ಉಳ್ಕೋತಾರೆ ಅಂತೇನೋ ಕೇಳ್ತಾರೆ. ಐ ಲವ್ ಯು ಅಂತ ಅಂತೀನಿ. ಅದಕ್ಕೆ ಅವರು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅವಾಗ ಹೇಳ್ತಾರೆ. ಅದು ಬಟ್ ನೀವು ನೋಡಿರೋದು ನಾನು ಲವ್ ಯು ಅಂತೀನಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅವ್ರು ಹೇಳ್ತಾರೆ. ಅಷ್ಟನ್ನು ಮಾತ್ರ ನೋಡಿರೋದು. ಇದೊಂದು ಜೋಕ್ ಅಂತ ಅದು ಪ್ರಾಬ್ಲಿ ಎಲ್ಲರೂ ನೋಡಿಲ್ಲ ಅನಿಸುತ್ತೆ. ಬಟ್ ಇದೇ ಜೋಕ್ನ ಅವರು ಸುದಿ ಅಣ್ಣಂಗೂ ಹೇಳಿರ್ತಾರೆ, ಚಂದ್ರಣ್ಣಂಗೂ ಹೇಳಿರ್ತಾರೆ. ನಾವು ವೀಕೆಂಡಲ್ಲಿ ಡಿಸ್ಕಸ್ ಆದಾಗ ಇದು ಯಾರ ಜೊತೆ ಮಾತಾಡಿದ್ದಾರೆ ಅಂತ ಹೇಳಿದಾಗ ನಾವು ಫಸ್ಟ್ ಸುದಿ ಅಣ್ಣ ಅಂತ ಹೇಳ್ತೀವಿ. ಆಮೇಲೆ ಗೊತ್ತಾಗುತ್ತೆ ಓ ಇದು ಹೊರಗಡೆ ನಾವೇ ಮಾತಾಡಿದ್ದೀವಿ ಅಂತ. ಸೊ ಆ ರೀತಿ ಒಂದು ಜೋಕ್ ಇರುತ್ತೆ ಅದು. ಸೊ ಇಟ್ ಇಸ್ ನಥಿಂಗ್ ಲೈಕ್ ನಾನು ಪ್ರಪೋಸ್ ಮಾಡಿದೆ ಅಂತ. ಓಕೆ, ಇವಾಗಲೂ ಕೂಡ ರಾಶಿಕಾ ಅವರು ಬಿಗ್ ಬಾಸ್ ಮನೇಲಿ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ, ಎಮೋಷ್ನಲ್ ಆಗಿದ್ದಾರೆ. ನಿಮ್ದು ಅಲ್ಲೊಂದು ನೀವು ಅಲ್ಲಿ ಕಾಣಿಸಂಗಿಲ್ಲ, ಹಿಂಗೆ ರೋಲ್ ಆಗ್ತಾ ಇರುತ್ತೆ, ನೀವು ಆಲ್ರೆಡಿ ಅಲ್ಲಿಂದ ಎವಿಕ್ಟ್ ಆಗಿರ್ತೀರ. ಆವಾಗಲೇ ರಾಶಿಕಾ ಅವರು ಕಣ್ಣಲ್ಲಿ ನೀರು ಹಾಕ್ತಾರೆ. ಇವಾಗಲೂ ಕೂಡ ಅಲ್ಲಿ ಅವ್ರಿಗೆ ಗೇಮ್ ಮಾಡೋಕ್ಕಾಗ್ತಾಯಿಲ್ಲ. ಓಕೆ, ಸೊ ಏನು ಹೇಳ್ತೀರಾ? ಇಲ್ಲ ಸರ್, ಶಿ ಈಸ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ಸೊ ಪ್ರಾಬ್ಲಿ ಲೈಕ್ ನಂದು ಅವ್ರದ್ದು ತುಂಬ ಕಂಫರ್ಟಬಲ್ ಒಂದು ಬಾಂಡ್ ಇತ್ತು ಮನೇಲಿ. ಏನಾದ್ರು ಮಾತಾಡಬೇಕು ಅಂದರೆ ಸೋ ಈಸಿಯಾಗಿ ಮಾತಾಡ್ಬೋದಿತ್ತು ಅವ್ರ ಜೊತೆ. ಅವರು ನನ್ನ ಜೊತೆ ತುಂಬ ಈಸಿಯಾಗಿ ಮಾತಾಡ್ತಿದ್ರು. ಸೊ ಅದೆಲ್ಲೋ ಮಿಸ್ ಮಾಡ್ಕೋತಾರೆ ಅಂತ ಅನಿಸುತ್ತೆ. ಬಟ್ ಗೇಮ್ ಅಂತ ಬಂದರೆ ಶಿಲ್ ಗಿವ್ ಹರ್ 100%. ಈಗೇನೋ ಸ್ವಲ್ಪ ಡೌನ್ ಆಗಿರ್ಬೋದು, ಬಟ್ ಫಿನಾಲೆ ಇನ್ನೇನು ತುಂಬ ಟೈಮ್ ಇಲ್ಲ. ಶಿಲ್ ಪಿಕ್ ಇಟ್ ಅಪ್ ವೆರಿ ಸೂನ್ ಅಂತ ಅನ್ಸುತ್ತೆ. ಶಿಲ್ ಡೂ ಗುಡ್. ಓಕೆ, ನೀವು ಬಂದ ಮೇಲೆ ಒಂದು ಟಾಸ್ಕ್ ನಡೀತೆ ಅಲ್ಲಿ, ಫಾಲೋ ಬ್ಲಾಕ್. ಅದರಲ್ಲಿ ನಿಮ್ಮ ಫೋಟೋ ಇರಲ್ಲ. ಓಕೆ, ಅಲ್ಲಿ ಕೂಡ ಅವರು ಎಮೋಷ್ನಲ್ ಆಗ್ತಾರೆ. ಸೊ ಅದ್ರ ಬಗ್ಗೆ ಹೇಳೋದು. ವಿ ಹ್ಯಾಡ್ ಅ ವೆರಿ ಗುಡ್ ಬಾಂಡ್ ಸರ್. ಸೊ ಒಂಥರ ವೆರಿ ಗುಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವ್ರು ನನಗೆ ಹೇಳ್ತಿದ್ರು ನನ್ನ ಬೆಸ್ಟ್ ಫ್ರೆಂಡ್ ಮನೇಲಿರೋದು ಸೂರಜ್ ಅಂತ ಹೇಳ್ತಿದ್ರು. ಸೊ ಆ ಕಾರಣಕ್ಕೆ ಎಲ್ಲೋ ಮಿಸ್ ಮಾಡ್ಕೋತಿದ್ದಾರೆ ನನ್ನ ಅಂತ ಅನ್ಕೋತೀನಿ. ಆ್ಯಂಡ್ ಈವನ್ ಐ ಟು ಮಿಸ್ ಹರ್. ಸೊ ಆ ಕಾರಣಕ್ಕೆ ಅವರು ಮಿಸ್ ಮಾಡಿಕೊಂಡ್ರು. ಆ ಫೋಟೋ ಇರಲಿಲ್ಲ ನಂದು ಅಂತ ಅವ್ರಿಗೆ ಎಲ್ಲೋ ಬೇಜಾರಾಗಿದೆ.